सर्वेभ्यः स्वागतं। प्रिय छात्राः, कर्णभारं नाटकं प्रचलत् अस्ति खलु। अग्रे गच्छामः। ನೇಪಥ್ಯದಿಂದ ಧ್ವನಿ ಕೇಳಿ ಬರ್ತಾ ಇದೆ. ಕರ್ಣ ಮತ್ತು ಶಲ್ಯರು ಅರ್ಜುನನನ್ನು ಎದುರಿಸುವುದಕ್ಕೋಸ್ಕರ ಕುರುಕ್ಷೇತ್ರ ರಣಕ್ಷೇತ್ರದ ಕಡೆಗೆ ಸಾಗುತ್ತಿದ್ದಾರೆ. ಆ ಸಂದರ್ಭದಲ್ಲಿ ನೇಪಥ್ಯದಿಂದ ಧ್ವನಿ ಕೇಳಿ ಬರ್ತದೆ. ಬೋಹ್ ಕರ್ಣ ಮಹತ್ತರಾಂ ಭಿಕ್ಷಾಂ ಯಾಚೆ. ಬೋಹ್ ಕರ್ಣ, ಎಲೈ ಕರ್ಣನೇ, ಮಹತ್ತರಾಂ ಭಿಕ್ಷಾಂ ಯಾಚೆ, ಶ್ರೇಷ್ಠವಾದ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಕರ್ಣ ಆಕರ್ಣ್ಯ. ಕರ್ಣ ಈ ಮಾತನ್ನು ಕೇಳ್ತಾನೆ. ಅಯೇ ವೀರ್ಯವಾನ್ ಶಬ್ದ. ಅಯೇ ಆಶ್ಚರ್ಯದಿಂದ ಹೇಳ್ತಾನೆ, ವೀರ್ಯವಾನ್ ಶಬ್ದ, ಅತ್ಯಂತ ವಿಶಿಷ್ಟವಾದಂತಹ ಧ್ವನಿ. ಆಹೂಯತಾಂ ಸಹ ವಿಪ್ರಹ. ಸಹ ವಿಪ್ರಹ ಆಹೂಯತಾಂ, ಆ ಬ್ರಾಹ್ಮಣನು ಕರೆತರಲ್ಪಡಲಿ. ಕೇಳುವಾಗಲೇ ಗೊತ್ತಾಗಿದೆ ಇದು ಬ್ರಾಹ್ಮಣನ ಧ್ವನಿ ಅಂತ ಹೇಳಿ. ಸಹ ವಿಪ್ರಹ ಆಹೂಯತಾಂ, ಆ ಬ್ರಾಹ್ಮಣನನ್ನು ಕರೆತನ್ನಿರಿ. ನ ಅಹಮೇವ ಆಹ್ವಯಾಮಿ. ಇಲ್ಲ ಇಲ್ಲ, ಬ್ರಾಹ್ಮಣನನ್ನು ಬೇರೆಯವರು ಕರೆತರುವುದು ಬೇಡ. ಅಹಮೇವ ಆಹ್ವಯಾಮಿ, ನಾನೇ ಕರೆತರುತ್ತೇನೆ. ಭಗವನ್ ಇತ ಇತಃ, ಪೂಜ್ಯರೇ ಹೀಗೆ ಬರಬೇಕು. ತತಃ ಪ್ರವಿಶತಿ ಬ್ರಾಹ್ಮಣ ರೂಪೇಣ ಶಕ್ರ. ಇಷ್ಟಾಗುವಾಗ ಬ್ರಾಹ್ಮಣ ರೂಪದ ಇಂದ್ರನು ಪ್ರವೇಶಿಸುತ್ತಾನೆ. ಅಂದರೆ ಇಂದ್ರನು ಬ್ರಾಹ್ಮಣ ವೇಷವನ್ನು ಧರಿಸಿ ಕರ್ಣನ ಸಮೀಪಕ್ಕೆ ಬರ್ತಾ ಇದ್ದಾನೆ. ಶಕ್ರ, ಆ ಶಕ್ರ ಹೇಳ್ತಾನೆ, ಬೋಹ್ ಕರ್ಣ ಮಹತ್ತರಾಂ ಭಿಕ್ಷಾಂ ಯಾಚೆ. ಹೇ ಕರ್ಣ, ಶ್ರೇಷ್ಠವಾದಂಥ ವಿಶಿಷ್ಟವಾದಂಥ ಭಿಕ್ಷೆಯನ್ನು ಬೇಡುತ್ತಾ ಇದ್ದೇನೆ. ಕರ್ಣ ದೃಢಂ ಪ್ರೀತೋಸ್ಮಿ. ದೃಢಂ, ದೃಢವಾಗಿ, ಪ್ರೀತಃ ಅಸ್ಮಿ, ಸಂತೋಷಗೊಂಡವನು ಇದ್ದೇನೆ. ಭಗವನ್ ಪ್ರೀತಃ ಅಸ್ಮಿ, ಪೂಜ್ಯರೇ ಸಂತೋಷಗೊಂಡವನಿದ್ದೇನೆ. ಶಕ್ರ ಆತ್ಮಗತಂ. ಶಕ್ರ ತನ್ನ ಮನಸ್ಸಿನಲ್ಲೇ ಆಲೋಚನೆ ಮಾಡ್ತಾನೆ. ಕಿನ್ನು ಖಲು ಮಯಾ ವಕ್ತವ್ಯಂ ಯದಿ ದೀರ್ಘಾಯುರ್ಭವೇತಿ ವಕ್ಷ್ಯೆ ದೀರ್ಘಾಯು ಭವಿಷ್ಯತಿ, ಯದಿ ನ ವಕ್ಷ್ಯೆ ಮೂಢ ಇತಿ ಮಾಂ ಪರಿಭವತಿ, ತಸ್ಮಾದ್ ಉಭಯಂ ಪರಿರತ್ಯ ಕಿನ್ನು ಖಲು ವಕ್ಷ್ಯಾಮಿ. ಈಗ ಕರ್ಣ ವಂದಿಸಿದಾಗ ಶಕ್ರನಿಗೆ ಯಾವ ರೀತಿಯಲ್ಲಿ ತಾನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಸಂದೇಹ ಮೂಡ್ತದೆ. ಆತ್ಮಗತಂ, ತನ್ನಲ್ಲಿಯೇ ಆಲೋಚನೆ ಮಾಡ್ತಾನೆ. ಕಿನ್ನು ಖಲು ಮಯಾ ವಕ್ತವ್ಯಂ, ಮಯಾ ಕಿನ್ನು ಖಲು ವಕ್ತವ್ಯಂ, ನನ್ನಿಂದ ಏನು ಹೇಳಲ್ಪಡಬೇಕು, ನಾನು ಏನಂತ ಇವನಿಗೆ ಆಶೀರ್ವಾದ ಮಾಡಲಿ. ಯದಿ ದೀರ್ಘಾಯು ಭವ ಇತಿ ವಕ್ಷ್ಯೆ, ಒಂದು ವೇಳೆ ನಾನು ಕರ್ಣನಿಗೆ ದೀರ್ಘಾಯುಷ್ಯವಂತನಾಗುವಂತೇನಾದರೂ ಆಶೀರ್ವಾದವನ್ನು ಮಾಡಿಬಿಟ್ರೆ ದೀರ್ಘಾಯು ಭವಿಷ್ಯತಿ, ಇವನಿಗೆ ದೀರ್ಘವಾದ ಆಯುಷ್ಯ ಉಂಟಾಗಿ ಹೋಗುತ್ತದೆ. ಆದರೆ ಶಕ್ರನ ಉದ್ದೇಶ ಅದಲ್ಲ. ಕರ್ಣನಿಗೆ ದೀರ್ಘವಾದ ಆಯುಷ್ಯವನ್ನು ಕೊಡಬೇಕಾದದ್ದು ಶಕ್ರನ ಉದ್ದೇಶ ಅಲ್ಲವೇ ಅಲ್ಲ. ಹಾಗಾದರೆ ಏನು ಮಾಡಲಿ? ಯದಿ ನ ವಕ್ಷ್ಯೆ, ಒಂದು ವೇಳೆ ನಾನು ಹೇಳದೇ ಹೋದರೆ ಮೂಢ ಇತಿ ಮಾಂ ಪರಿಭವತಿ, ಏನೂ ಆಶೀರ್ವಾದ ಮಾಡದಿದ್ದರೆ ಈತ ನನ್ನನ್ನು ಮೂಢ ಇತಿ ಮಾಂ ಪರಿಭವತಿ, ನನ್ನನ್ನು ಮೂರ್ಖ ಅಂತ ಭಾವಿಸಿ ಬಿಡ್ತಾನೆ. ತಸ್ಮಾದ್ ಉಭಯಂ ಪರಿರತ್ಯ ಕಿನ್ನು ಖಲು ವಕ್ಷ್ಯಾಮಿ. ಹಾಗಾದರೆ ಇವೆರಡನ್ನೂ ಬಿಟ್ಟು ಮೌನವಾಗಿರುವುದೂ ಅಲ್ಲ, ದೀರ್ಘಾಯುಷ್ಯವಂತನಾಗಿರು ಅಂತ ಹೇಳುವುದೂ ಅಲ್ಲ, ಈ ಎರಡನ್ನೂ ಹೊರತುಪಡಿಸಿ ಕಿನ್ನು ಖಲು ವಕ್ಷ್ಯಾಮಿ, ನಾನು ಏನನ್ನು ತಾನೇ ಹೇಳಲಿ. ಭವತು, ಇರಲಿ, ದ್ರಷ್ಟಂ, ಕಂಡಿತು, ಏನು ಆಶೀರ್ವಾದ ಮಾಡಬೇಕು ಎನ್ನುವುದು ನನಗೆ ಸ್ಪಷ್ಟವಾಯಿತು. ಪ್ರಕಾಶಂ, ಗಟ್ಟಿಯಾಗಿ ಹೇಳ್ತಾನೆ, ಬೋಹ್ ಕರ್ಣ ಸೂರ್ಯ ಇವ ಚಂದ್ರ ಇವ ಹಿಮವಾನಿವ ಸಾಗರ ಇವ ತಿಷ್ಟತು ತೇ ಯಶಃ. ಬೋಹ್ ಕರ್ಣ, ಎಲೈ ಕರ್ಣನೇ, ಸೂರ್ಯ ಇವ ಸೂರ್ಯನಂತೆ, ಚಂದ್ರ ಇವ ಚಂದ್ರನಂತೆ, ಹಿಮವಾನಿವ ಹಿಮಾಲಯದಂತೆ, ಸಾಗರ ಇವ ಸಾಗರದಂತೆ, ತೇ ಯಶಃ ತಿಷ್ಟತು, ನಿನ್ನ ಯಶಸ್ಸು ನಿಲ್ಲಲಿ, ನಿನ್ನ ಕೀರ್ತಿಯು ಸಾಗರದಂತೆ, ಸೂರ್ಯನಂತೆ, ಚಂದ್ರದಂತೆ, ಹಿಮಾಲಯದಂತೆ ಇರಲಿ. ಕರ್ಣ ಭಗವನ್ ಕಿಂ ನ ವಕ್ತವ್ಯಂ ದೀರ್ಘಾಯುರ್ಭವೇತಿ.
ಪೂಜ್ಯರೇ, ದೀರ್ಘಾಯು ಭವ ಇತಿ ನ ವಕ್ತವ್ಯಂ ಕಿಂ, ದೀರ್ಘಾಯುಷ್ಯವಂತನಾಗಿ ಎಂಬುದಾಗಿ ಆಶೀರ್ವಾದ ಮಾಡಬಾರದೆ? ಅಥವಾ ಏತದೇವ ಶೋಭನಂ, ಅಥವಾ ಇದೇ ಯೋಗ್ಯವಾದದ್ದು. ಕುತಃ, ಯಾಕೆಂದರೆ ಧರ್ಮೋ ಹಿ ಯತ್ನೈ ಪುರುಷೇಣ ಸಾಧ್ಯ ಭುಜಂಗ ಜಿಹ್ವಾ ಚಪಲಾ ನೃಪಶ್ರಿಯ ತಸ್ಮಾತ್ ಪ್ರಜಾಪಾಲನ ಮಾತ್ರ ಬುದ್ಧ್ಯ ಹತೇಷು ದೇಹೇಶು ಗುಣಾಧರಂತೆ. ಕರ್ಣ ಹೇಳ್ತಾನೆ, ಹೌದು, ನೀವು ಹೇಳಿದ್ದೇ ಯೋಗ್ಯವಾದದ್ದು. ದೀರ್ಘಾಯುಷ್ಯವಂತನಾಗಿ ಅಂತ ಹೇಳಿ ಆಶೀರ್ವಾದ ಮಾಡಲಿಲ್ಲ ನೀವು. ಬಹುಶಃ ನೀವು ಹೇಳಿದ ಆಶೀರ್ವಾದವೇ ಯೋಗ್ಯವಾದದ್ದು. ಯಾಕೆಂದರೆ ಧರ್ಮೋ ಹಿ ಯತ್ನೈ ಪುರುಷೇಣ ಸಾಧ್ಯ, ಧರ್ಮವು ಪುರುಷೇಣ ಈ ಮನುಷ್ಯನಿಂದ ಯತ್ನೈ ಸಾಧ್ಯ, ಪ್ರಯತ್ನಪೂರ್ವಕವಾಗಿ ಪಡೆಯಲು ಯೋಗ್ಯವಾದದ್ದು ಆಗಿದೆ. ಯತ್ನೈ ಪ್ರಯತ್ನಪೂರ್ವಕವಾಗಿ, ಪುರುಷೇಣ ಪುರುಷನಿಂದ, ಧರ್ಮ ಸಾಧ್ಯ ಧರ್ಮವು ಸಾಧಿಸಲ್ಪಡಬೇಕು, ಪಡೆಯಲ್ಪಡಬೇಕು. ಯಾಕಂದರೆ ಭುಜಂಗ ಜಿಹ್ವಾ ಚಪಲ ನೃಪಶ್ರಿಯ ರಾಜನ ಸಂಪತ್ತುಗಳು, ರಾಜನಲ್ಲಿ ಅಪಾರವಾದ ಸಂಪತ್ತುಗಳು ಇರಬಹುದು. ಆದರೆ ಆ ಸಂಪತ್ತುಗಳೆಲ್ಲ ಭುಜಂಗ ಜಿಹ್ವಾ ಚಪಲ, ಭುಜಂಗ ಅಂದರೆ ಸರ್ಪ, ಸರ್ಪದ ನಾಲಿಗೆಯಂತೆ ಚಂಚಲವಾದವುಗಳು. ಸದಾಕಾಲ ಸರ್ಪದ ನಾಲಿಗೆ ಒಳಕ್ಕೂ ಹೊರಕ್ಕೂ ಚಲಿಸುತ್ತಲೇ ಇರ್ತದೆ, ಸದಾಕಾಲ ಚಂಚಲವಾಗಿರ್ತದೆ. ಹಾಗೆಯೇ ರಾಜನ ಸಂಪತ್ತು ಎನ್ನುವುದು ಕೂಡ ಸರ್ಪದ ನಾಲಿಗೆಯಂತೆಯೇ ಚಂಚಲವಾದದ್ದು. ತಸ್ಮಾತ್ ಪ್ರಜಾಪಾಲನ ಮಾತ್ರ ಬುದ್ಧಿಯ, ಆ ಕಾರಣದಿಂದ ಪ್ರಜಾಪಾಲನ ಮಾತ್ರ ಬುದ್ಧಿಯ, ಪ್ರಜೆಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದ, ರಕ್ಷಣೆ ಮಾಡಿದ ಕಾರಣದಿಂದ ಹತೇಷು ದೇಹೇಶು, ದೇಹವು ನಾಶವಾಗಿ ಹೋದರೂ ಕೂಡ ಗುಣಾಹ ಧರಂತೆ, ಶ್ರೇಷ್ಠವಾದ ಗುಣಗಳು ಮಾತ್ರ ಈ ಭೂಮಿಯ ಮೇಲೆ ಶಾಶ್ವತವಾಗಿ ನಿಲ್ಲುತ್ತವೆ, ಧರಿಸಲ್ಪಡುತ್ತವೆ. ಸಂಪತ್ತುಗಳು ನಾಶವಾಗಿ ಹೋಗುವುದು, ಚಂಚಲವಾದವುಗಳು ಸಂಪತ್ತುಗಳು. ಆದರೆ ದೇಹ ನಾಶವಾದರೂ ಕೂಡ ಶ್ರೇಷ್ಠವಾದ ಗುಣ ಮಾತ್ರ ಈ ಭೂಮಿಯಲ್ಲಿ ಉಳಿಯುತ್ತದೆ ಅಂತ ಕರ್ಣ ಹೇಳ್ತಾನೆ. ಭಗವನ್ ಕಿಮಿಚ್ಛಸಿ ಕಿಮಹಂ ದದಾನಿ, ಬ್ರಾಹ್ಮಣ ಬಂದದ್ದು ದಾನವನ್ನು ಬೇಡುವುದಕ್ಕೆ. ಹಾಗಾಗಿ ಕರ್ಣ ಕೇಳ್ತಾನೆ, ಭಗವನ್ ಪೂಜ್ಯರೇ, ಕಿಮಿಚ್ಛಸಿ, ನೀನು ಏನನ್ನ ಬಯಸುತ್ತಿದ್ದಿ? ಅಹಂ ಕಿಂ ದದಾನಿ, ನಾನು ನಿಮಗೆ ಏನನ್ನು ಕೊಡಬಲ್ಲೆ? ಶಕ್ರ ಮಹತ್ತರಾಂ ಭಿಕ್ಷಾಂ ಯಾಚೆ, ಶ್ರೇಷ್ಠವಾದ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಕರ್ಣಃ ಮಹತ್ತರಾಂ ಭಿಕ್ಷಾಂ ಭವತೆ ಪ್ರದಾಸ್ಯೆ, ಶ್ರೇಷ್ಠವಾದ ಭಿಕ್ಷೆಯನ್ನೇ ನಾನು ನಿಮಗೆ ಕೊಡುತ್ತೇನೆ. ಶ್ರೂಯತಾಂ, ಕೇಳಿರಿ. ವಿಹಿತ ಕನಕಶೃಂಗಂ ಗೋಸಹಸ್ರಂ ದದಾಮಿ, ಕೇಳಿರಿ. ಕನಕಶೃಂಗ ಗೋಸಹಸ್ರಂ ದದಾಮಿ, ಬಂಗಾರದ ಕೊಂಬುಗಳಿಂದ ಕೂಡಿದ, ಕೊಂಬುಗಳಿಗೆ ಬಂಗಾರದ ಅಲಂಕಾರವನ್ನು ಮಾಡಿದ ಗೋಸಹಸ್ರಂ ದದಾಮಿ, 1000 ಗೋವುಗಳನ್ನು ನಿಮಗೆ ನಾನು ಕೊಡುತ್ತೇನೆ. ಗೋಸಹಸ್ರಮಿತಿ ಮುಹೂರ್ತಕಂ ಕ್ಷೀರಂ ಪಿಬಾಮಿ ನೇಚ್ಛಾಮಿ ಕರ್ಣ ನೇಚ್ಛಾಮಿ. ಗೋಸಹಸ್ರಮಿತಿ 1000 ಆಕಳುಗಳನ್ನು ಕೊಡ್ತೇನೆ ಅಂತ ಹೇಳಿದೆಯಾ? ಮುಹೂರ್ತಕಂ ಕ್ಷೀರಂ ಪಿಬಾಮಿ, ಒಂದು ಕ್ಷಣಕಾಲ ನಾನು ಹಾಲನ್ನು ಕುಡಿಯಬಹುದು. ನ ಇಚ್ಛಾಮಿ ಕರ್ಣ ನ ಇಚ್ಛಾಮಿ, ಕರ್ಣ ಅದನ್ನು ನಾನು ಬಯಸುವುದಿಲ್ಲ, 1000 ಗೋವುಗಳನ್ನು ನಾನು ಬಯಸುವುದಿಲ್ಲ. ಕಿಂ ನೇಚ್ಛತಿ ಭವಾನ್, ಏನು ನೀವು ಬಯಸುತ್ತಾ ಇಲ್ಲವೇ? ಇದಮಪಿ ಶ್ರೂಯತಾಂ, ಹಾಗಾದರೆ ಈ ಮಾತನ್ನು ಕೇಳಿ. ಬಹುಸಹಸ್ರಂ ವಾಜಿನಾಂತೆ ದದಾಮಿ, 1000 ಸಂಖ್ಯೆಯ ಅಶ್ವಗಳನ್ನು, ಕುದುರೆಗಳನ್ನು ನಾನು ನಿಮಗೆ ಕೊಡುತ್ತೇನೆ. ಅಶ್ವ ಇತಿ, ಕುದುರೆ ಎಂಬುದಾಗಿ ಹೇಳಿದಿರಾ? ಮುಹೂರ್ತಕಂ ಆರೋಹಾಮಿ, ಕ್ಷಣಕಾಲ ನಾನು ಕುದುರೆಯನ್ನು ಏರುತ್ತೇನೆ. ಅಷ್ಟೇ ಅಲ್ಲವೇ? ನೇಚ್ಛಾಮಿ ಕರ್ಣ ನೇಚ್ಛಾಮಿ, ಕರ್ಣ ಅದನ್ನು ಇಷ್ಟಪಡುವುದಿಲ್ಲ, ಅದನ್ನು ಇಷ್ಟಪಡುವುದಿಲ್ಲ. ಕಿಂ ನೇಚ್ಛತಿ ಭವಾನ್, ಇದನ್ನೂ ನೀವು ಬಯಸುವುದಿಲ್ಲವೇ? ಅನ್ಯದಪಿ ಶ್ರೂಯತಾಂ, ಹಾಗಾದರೆ ಇನ್ನೊಂದನ್ನು ಕೇಳಿ.
ಅನ್ಯದಪಿ ಮತ್ತೊಂದನ್ನು ಶ್ರೂಯತಾಂ ಕೇಳಿರಿ. ವಾರಣಾನಾಂ ವೃಂದಮೇತದ್ದದಾಮಿ, ನಾನು ಆನೆಗಳ ಸಮುದಾಯವನ್ನೇ ನಿಮಗೆ ಕೊಡುತ್ತೇನೆ. ಗಜ ಇತಿ ಮುಹೂರ್ತಕಂ ಆರೋಹಾಮಿ, ಅವುಗಳನ್ನು ಕೂಡ ಕ್ಷಣಕಾಲ ಏರುತ್ತೇನೆ. ನೇಚ್ಛಾಮಿ ಕರ್ಣ, ನೇಚ್ಛಾಮಿ ಕರ್ಣ, ಅದನ್ನೂ ಬಯಸುವುದಿಲ್ಲ. ಕಿಂ ನೇಚ್ಛತಿ ಭವಾನ್ ಅನ್ಯದಪಿ ಶ್ರೂಯತ, ಇದನ್ನು ನೀವು ಬಯಸುತ್ತಿಲ್ಲವೇ? ಹಾಗಾದರೆ ಬೇರೊಂದನ್ನು ಕೇಳಿರಿ. ಅಪರ್ಯಾಪ್ತಂ ಕನಕಂ ದದಾಮಿ, ಲೆಕ್ಕವಿಲ್ಲದಷ್ಟು ಸುವರ್ಣಗಳನ್ನು ಕೊಡುತ್ತೇನೆ. ಅಪರ್ಯಾಪ್ತಂ, ಸಾಕು ಸಾಕೆನ್ನುವಷ್ಟು. ಕನಕಂ ದದಾಮಿ, ಸ್ವರ್ಣವನ್ನು ಕೊಡುತ್ತೇನೆ. ಶಕ್ರ, ಈಗ ಶಕ್ರ ಹೇಳ್ತಾನೆ, ಗೃಹೀತ್ವಾ ಗಚ್ಛಾಮಿ, ಹಾಗೇ ಆಗಲಿ. ಗೃಹೀತ್ವಾ ಸ್ವೀಕರಿಸಿ, ಗಚ್ಛಾಮಿ ಹೋಗುತ್ತೇನೆ. ಕಿಂಚಿತ್ ಗತ್ವ, ಸ್ವಲ್ಪ ದೂರ ಹೋಗ್ತಾನೆ. ನೇಚ್ಛಾಮಿ ಕರ್ಣ, ನೇಚ್ಛಾಮಿ ಬಯಸುವುದಿಲ್ಲ ಕರ್ಣ, ಬಯಸುವುದಿಲ್ಲ. ತೇನ ಹಿ ಜಿತ್ವಾ ಪೃಥಿವೀಂ ದದಾಮಿ, ಆಗ ಕರ್ಣ ಹೇಳ್ತಾನೆ, ಹಾಗಾದರೆ ಗೆದ್ದು ಪೃಥಿವೀಂ ದದಾಮಿ, ಸಂಪೂರ್ಣವಾದಂತಹ ಭೂಮಂಡಲವನ್ನ, ಪೃಥಿವಿಯನ್ನೇ ನಿಮಗೆ ಕೊಡುತ್ತೇನೆ. ಪೃಥಿವ್ಯಾ ಕಿಂ ಕರಿಷ್ಯಾಮಿ, ಭೂಮಿಯಿಂದ ನಾನು ಏನು ಮಾಡಬಲ್ಲೆ? ಪೃಥಿವ್ಯಾ ಕಿಂ ಕರಿಷ್ಯಾಮಿ, ಈ ಭೂಮಿಯಿಂದ ನಾನೇನು ಮಾಡಬಲ್ಲೆ? ತೇನ ಹ್ಯಗ್ನಿಷ್ಠೋಮ ಫಲಂ ದದಾಮಿ, ಹಾಗಾದರೆ ತೇನ ಹಿ ಅಗ್ನಿಷ್ಠೋಮ ಫಲಂ ದದಾಮಿ, ಅಗ್ನಿಷ್ಠೋಮ ಯಜ್ಞದ ಫಲವನ್ನು ನಿಮಗೆ ಕೊಡುತ್ತೇನೆ. ಅಗ್ನಿಷ್ಠೋಮ ಫಲೇನ ಕಿಂ ಕಾರ್ಯಂ, ನಾನಾದರೂ ವಿಪ್ರ ಬ್ರಾಹ್ಮಣ, ನನಗೆ ಅಗ್ನಿಷ್ಠೋಮ ಹೋಮದ ಫಲದಿಂದ ಏನು ಪ್ರಯೋಜನ? ತೇನ ಹಿ ಮಚ್ಛಿರೋ ದದಾಮಿ, ಹಾಗಾದರೆ ನನ್ನ ಶಿರಸ್ಸನ್ನೇ ಕೊಡುತ್ತೇನೆ. ಅವಿಹ ಅವಿಹ, ಅನರ್ಥಕಾರಿಯಾದ ಮಾತು, ಬೇಡ ಬೇಡ. ನಭೇತವ್ಯಂ ನಭೇತವ್ಯಂ, ಕರ್ಣ ಹೇಳ್ತಾನೆ, ಹೆದರಬಾರದು ಹೆದರಬಾರದು. ಪ್ರಸೀದತು ಭವಾನ್, ಸಂತೋಷಗೊಳ್ಳು. ಅನ್ಯದಪಿ ಶ್ರೂಯತಾಂ, ಹಾಗಾದರೆ ಇನ್ನೊಂದನ್ನ ಕೇಳು. ಅಂಗೈ ಸಹೈವ ಜನಿತಂ ಮಮ ದೇಹ ರಕ್ಷಾ, ದೇವಾಸುರೈರಪಿ ನ ಭೇದ್ಯಮಿದಂ ಸಹಾಸ್ತ್ರೈಃ, ದೇಯಂ ತಥಾಪಿ ಕವಚಂ ಸಹ ಕುಂಡಲಾಭ್ಯಾಂ, ಪ್ರೀತ್ಯಾ ಮಯಾ ಭಗವತೆ ರುಚಿತಂ ಯದಿ ಸ್ಯಾತ್. ಪುನಃ ಏಕವಾರಂ ಪಠಾಮಿ. ಅಂಗೈ ಸಹೈವ ಜನಿತಂ ಮಮ ದೇಹ ರಕ್ಷಾ, ದೇವಾಸುರೈರಪಿ ನ ಭೇದ್ಯಮಿದಂ ಸಹಾಸ್ತ್ರೈಃ, ದೇಯಂ ತಥಾಪಿ ಕವಚಂ ಸಹ ಕುಂಡಲಾಭ್ಯಾಂ, ಪ್ರೀತ್ಯಾ ಮಯಾ ಭಗವತೆ ರುಚಿತಂ ಯದಿ ಸ್ಯಾತ್. ಮಮ ದೇಹ ರಕ್ಷಾ, ನನ್ನ ದೇಹವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಅಂಗೈಹಿ ಸಹ ಏವ ಜನಿತಂ, ನನ್ನ ಅವಯವದ ಜೊತೆಯಲ್ಲಿಯೇ ಹುಟ್ಟಿದಂತಹ ಇದಂ ಈ ಕವಚವನ್ನು, ಅಸ್ತ್ರೈಹಿ ಸಹ ಆಯುಧಗಳಿಂದಾಗಲಿ, ದೇವಾಸುರೈಹಿ ಅಪಿ ದೇವತೆಗಳಿಂದಾಗಲಿ ಅಸುರರಿಂದಾಗಲಿ, ನ ಭೇದ್ಯಂ ಭೇದಿಸಲು ಸಾಧ್ಯವಿಲ್ಲ. ಇನ್ನೊಮ್ಮೆ ನೋಡಿ, ಅಂಗೈ ಸಹ ಏವ ಜನಿತಂ, ಇದು ನನ್ನ ಅಂಗದ ಜೊತೆಯಲ್ಲಿಯೇ ಹುಟ್ಟಿ ಬಂದಿದೆ, ಅಂದರೆ ನಾನು ಹುಟ್ಟುವ ಸಂದರ್ಭದಲ್ಲಿಯೇ ಇರುವಂಥದ್ದು. ಮಮ ದೇಹ ರಕ್ಷಾ, ಇದು ನನ್ನ ದೇಹದ ರಕ್ಷಣೆಯನ್ನ ಮಾಡ್ತಾ ಇದೆ. ಇಂತಹ ಈ ಕವಚವು ಅಸ್ತ್ರೈಹಿ ಸಹ, ಅಸ್ತ್ರಗಳಿಂದಾಗಲಿ, ದೇವಾಸುರೈಹಿ ಅಪಿ ದೇವತೆಗಳಿಂದಾಗಲಿ ರಾಕ್ಷಸರಿಂದಾಗಲಿ, ನ ಭೇದ್ಯಂ ಭೇದಿಸಲು ಸಾಧ್ಯವಿಲ್ಲ, ಕತ್ತರಿಸಲು ಸಾಧ್ಯವಿಲ್ಲ. ಸ್ವತಃ ದೇವತೆಗಳೇ ರಾಕ್ಷಸರೇ ಬಂದು ಈ ಅಸ್ತ್ರವನ್ನು ಕತ್ತರಿಸುತ್ತೇನೆ ಎಂದು ಹೇಳಿದರೂ ಅದನ್ನು ಕತ್ತರಿಸಲಿಕ್ಕೆ ಸಾಧ್ಯವಿಲ್ಲ. ತಥಾಪಿ, ಹಾಗಿದ್ದರೂ ಕೂಡ, ಭಗವತೆ ಯದಿ ರುಚಿತಂ ಸ್ಯಾತ್, ಪರಮ ಪೂಜ್ಯರಾದಂತಹ ತಮಗೆ, ದೇವನಾದಂತಹ ತಮಗೆ, ರುಚಿತಂ ಯದಿ ಸ್ಯಾತ್, ಇದು ಇಷ್ಟವಾಯಿತು ಎಂದಾದರೆ, ಕರ್ಣೇನ ಕುಂಡಲಾಭ್ಯಾಂ ಸಹ, ಕರ್ಣಕುಂಡಲದ ಜೊತೆಯಲ್ಲಿ, ಕವಚಂ ನನ್ನ ದೇಹ ರಕ್ಷಣೆ ಮಾಡುತ್ತಿರುವ ಈ ಕವಚವನ್ನು, ಪ್ರೀತ್ಯ ಪ್ರೀತಿಪೂರ್ವಕವಾಗಿ, ದೇಯಂ ಕೊಡಲು ಯೋಗ್ಯವಾಗಿದೆ. ಒಂದು ವೇಳೆ ನೀವು ಬಯಸುತ್ತೀರಿ ಅಂತಾದರೆ
ಇದು ದೇವನಿಗೆ ಇಷ್ಟ ಅಂತಾದರೆ ನಾನು ಬಹಳ ಸಂತೋಷದಿಂದ ಕರ್ಣಕುಂಡಲದ ಜೊತೆಯಲ್ಲಿ ಈ ಕವಚವನ್ನು ಸಂತೋಷದಿಂದ ಕೊಡಲು ಸಿದ್ಧನಾಗಿದ್ದೇನೆ. ಇದು ನಿಜವಾಗಿ ಅಸ್ತ್ರದಿಂದಾಗಲಿ ದೇವತೆಗಳಿಂದಾಗಲಿ ಅಸುರರಿಂದಾಗಲಿ ಭೇದಿಸಲು ಸಾಧ್ಯ ಇಲ್ಲ. ಆದರೂ ನೀವು ಬಯಸ್ತೀರಿ ಅಂತಾದರೆ ಈ ಕವಚವನ್ನು ಕುಂಡಲದ ಜೊತೆಯಲ್ಲಿ ಕೊಡುತ್ತೇನೆ ಅಂತ ಹೇಳಿ ಕರ್ಣ ಹೇಳ್ತಾನೆ. ಮುಂದೇನಾಯಿತು ಎನ್ನುವುದನ್ನು ಮುಂದಿನ ಪಾಠದಲ್ಲಿ ಅಧ್ಯಯನ ಮಾಡೋಣ. ಸರ್ವೇಭ್ಯಃ ಶುಭಾಶಯಾಃ.